ಅಮೆರಿಕ ಮತ್ತೆ ಇಸ್ರೇಲ್ ಎರಡು ದೇಶಗಳು ಸೇರಿ ಇರಾನ್ನ ಮೇಲೆ ದಾಳಿಯನ್ನ ಮಾಡ್ತಾರೆ. ಈ ದಾಳಿಯಿಂದ ಇರಾನ್ನ ಸುಪ್ರೀಂ ಲೀಡರ್ ಆಗಿರ್ತಕ್ಕಂತಹ ಆಯತುಲ್ಲಾ ಖಮೇನಿ ಅವರು ಸಾವನ್ನಪ್ತಾರೆ. ಇದಕ್ಕೆ ಕೆರಳಿದಂತಹ ಇರಾನ್ ದೇಶ ಏನ್ ಮಾಡುತ್ತೆ ಅಂತಂದ್ರೆ ಗಲ್ಫ್ ಕಂಟ್ರೀಸ್ ಮೇಲೆ ಅಟ್ಯಾಕ್ ಅನ್ನು ಮಾಡುತ್ತೆ. ಗಲ್ಫ್ ಕಂಟ್ರೀಸ್ ಆಗಿರ್ತಕ್ಕಂಥ ಸುತ್ತಮುತ್ತಲು ಇರ್ತಕ್ಕಂಥ ದೇಶಗಳಾದಂತಹ ಸೌದಿ ಅರೇಬಿಯಾ, ಕತಾರು, ಕುವೈತ್ ಆಗಿರ್ಬೋದು, UAE ಆಗಿರ್ಬೋದು, ಮತ್ತೆ ಬಹ್ರೈನ್ ಆಗಿರ್ಬೋದು, ಈ ದೇಶಗಳ ಮೇಲೆ ತನ್ನ ಮಿಸೈಲ್ ಇಂದ ಮತ್ತೆ ಡ್ರೋನ್ಸ್ ಗಳಿಂದ ಅಟ್ಯಾಕ್ ಅನ್ನ ಮಾಡುತ್ತೆ. ಇಷ್ಟಕ್ಕೂ ಏನಕ್ಕೆ ಈ ರೀತಿ ಒಂದು ರಿವರ್ಸ್ ಗೇಮ್ ಅನ್ನ ಇರಾನ್ ಆಡ್ತಾ ಇದೆ, ಇದರಿಂದ ಯಾರಿಗೆ ಯೂಸ್ ಆಗುತ್ತೆ, ಇದರಿಂದ ಕೆರಳಿ ಈ ಒಂದು ಗಲ್ಫ್ ಕಂಟ್ರೀಸ್ ಮತ್ತೆ ಏನಾದ್ರು ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾವ, ಈ ಯುದ್ಧ ಮತ್ತೆಷ್ಟು ದಿನಗಳವರೆಗೆ ಮುಂದುವರಿಯೋ ಚಾನ್ಸಸ್ ಇರ್ತದೆ, ಏನಕ್ಕೆ ಇರಾನ್ ಈ ತರ ರಿವರ್ಸ್ ಗೇಮ್ ಮಾಡ್ತಾ ಇದೆ ಅಂಡ್ ಅಮೆರಿಕ ಮತ್ತೆ ಇಸ್ರೇಲ್ ನ ಮುಂದಿನ ಹೆಜ್ಜೆ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಈ ಒಂದು ಗಲ್ಫ್ ಕಂಟ್ರೀಸ್ ಅಲ್ಲಿ ಈ ರೀಜನ್ ಅಲ್ಲಿ ಆಗ್ತಾ ಇರ್ತಕ್ಕಂಥ ಈ ಒಂದು ಯುದ್ಧದಿಂದ ಈ ಒಂದು ತೈಲ ಮಾರುಕಟ್ಟೆ ಮೇಲೆ ಇರ್ತಕ್ಕಂಥ ಇಂಪ್ಯಾಕ್ಟ್ ಏನು ಅನ್ನೋದ್ರ ಬಗ್ಗೆ ಕೂಡ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಇಫ್ ಇನ್ ಕೇಸ್ ನೀವು ಇನ್ನು ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರ ಅಂತಂದ್ರೆ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಷ್ಟಕ್ಕೂ ಗಲ್ಫ್ ಕಂಟ್ರೀಸ್ ಅಂತಂದ್ರೆ ಯಾವ್ದು ಅಂತ ನಾವು ನೋಡೋದಾದ್ರೆ ಸೌದಿ ಅರೇಬಿಯಾ, UAE, ಕುವೈತ್, ಕತಾರ್, ಅದಾದ್ಮೇಲೆ ಬಹ್ರೇನ್, ಈ ಎಲ್ಲ ದೇಶಗಳನ್ನ ಒಂದು ಗಲ್ಫ್ ಕಂಟ್ರೀಸ್ ಅಂತ ಕರೀತಾರೆ. ಇಲ್ಲಿ ಸಿಗ್ತಕ್ಕಂಥ ಒಂದು ತೈಲ ಪ್ರಪಂಚದಾದ್ಯಂತ ಸಿಗುವಂತಹ ಒಂದು ತೈಲದಲ್ಲಿ 30% ತೈಲ ಅನ್ನೋದು ಈ ಒಂದು ಗಲ್ಫ್ ರೀಜನ್ ಇಂದನೇ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇಲ್ಲಿ ಅವರು ಉತ್ಪಾದನೆಯನ್ನ ಮಾಡ್ತಾರೆ ಅಂಡ್ ಅಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಒಂದು ತೈಲವನ್ನ ಇಡೀ ಪ್ರಪಂಚಕ್ಕೆ ಸರಬರಾಜು ಮಾಡ್ತಾರೆ, ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಅಂತಂದ್ರೆ ಅದು ಬಂದ್ಬಿಟ್ಟು ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನೋ ಒಂದು ಮಾರ್ಗದ ಮೂಲಕ ಆಗೋದು. ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನೋ ಒಂದು ಜಲಸಂಧಿ ಏನಿದೆ, ಆ ಒಂದು ಮಾರ್ಗ ಏನಿದೆ, ಅದು ಒಂದು ಇರಾನ್ ನ ಕಂಟ್ರೋಲ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಈ ಒಂದು ಮಾರ್ಗ ಮುಚ್ಚಿದೆ ಅಂತಂದ್ರೆ ಈ ಒಂದು ತೈಲ ಸರಬರಾಜು ಅನ್ನೋದು ಇಂಪ್ಯಾಕ್ಟ್ ಆಗುತ್ತೆ, ಈ ಒಂದು ಸಪ್ಲೈ ಚೈನ್ ಅನ್ನೋದು ಇಂಪ್ಯಾಕ್ಟ್ ಆಗುತ್ತೆ. ಈ ಒಂದು ಸಪ್ಲೈ ಚೈನ್ ಇಂಪ್ಯಾಕ್ಟ್ ಆಗಿದೆ ಅಂತಂದ್ರೆ ಇಡೀ ವರ್ಲ್ಡ್ ನ ಏನು ತೈಲ ಸರಬರಾಜು ಆಗಿರ್ಬೋದು ಅಥವಾ ತೈಲ ಮಾರುಕಟ್ಟೆ ಮೇಲೆ ಕೂಡ ಪ್ರಭಾವ ಬೀರುತ್ತೆ ಅಂತಾನೆ ಹೇಳ್ಬೋದು. ಅದಷ್ಟೇ ಅಲ್ಲದೆ ಈ ಒಂದು ರೀಜನ್ ಅಲ್ಲಿ ಈ ಗಲ್ಫ್ ಕಂಟ್ರೀಸ್ ಏನ್ ನಾನು ಹೇಳಿದ್ದೀನಲ್ಲ, ಈ ಎಲ್ಲಾ ಕಂಟ್ರೀಸ್ ಅಲ್ಲಿ ಅಮೆರಿಕದ ಒಂದು ಸೇನೆ ನೆಲೆಗಳು ಕೂಡ ಇದಾವೆ ಅಂತಾನೆ ಹೇಳ್ಬೋದು. ಅಮೆರಿಕ ಮತ್ತೆ ಇಸ್ರೇಲ್ ಎರಡು ದೇಶಗಳು ಸೇರಿ ಇರಾನ್ ನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆ ಅಟ್ಯಾಕ್ ಮಾಡಿದ ಫಸ್ಟ್ ಡೇ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇರಾನ್ ನ ಸುಪ್ರೀಂ ಲೀಡರ್ ಆಗಿರ್ತಕ್ಕಂಥ ಆಯತುಲ್ಲಾ ಖಮೇನಿ ಮತ್ತೆ ಟಾಪ್ ಕಮಾಂಡರ್ಸ್ ಏನು ಮಿಲಿಟರಿ ಕಮಾಂಡರ್ಸ್ ಇರ್ತಾರೆ, ಆ ಸುಮಾರಷ್ಟು ಜನಗಳ ಒಂದು ಫಸ್ಟ್ ಅಟ್ಯಾಕ್ ಅಲ್ಲಿ ಸಾವನ್ನಪ್ತಾರೆ ಅಂತಾನೆ ಹೇಳ್ಬೋದು. ಇದಕ್ಕೆ ಕೆರಳಿದಂತಹ ಒಂದು ಇರಾನ್ ಏನ್ ಮಾಡುತ್ತೆ ಅಂತಂದ್ರೆ ನಾವು ಸೆಲ್ಫ್ ಡಿಫೆನ್ಸ್ ಅನ್ನ ಮಾಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಸುತ್ತಮುತ್ತಲ ಇರ್ತಕ್ಕಂಥ ಒಂದು ಗಲ್ಫ್ ರೀಜನ್ ನ ದೇಶಗಳ ಮೇಲೆ ಮಿಸೈಲ್ಸ್ ಮತ್ತೆ ಡ್ರೋನ್ ಗಳ ಮೂಲಕ ಇರಾನ್ ಅನ್ನೋದು ದಾಳಿಯನ್ನ ಮಾಡಕ್ಕೆ ಶುರು ಮಾಡುತ್ತೆ. ಅಮೆರಿಕ ಇಸ್ರೇಲ್ ಎರಡೂ ಸೇರಿ ಇರಾನ್ ನ ಮೇಲೆ ದಾಳಿ ಮಾಡ್ಬೇಕಾದ್ರೆ ಇಷ್ಟಕ್ಕೂ ಇರಾನ್ ಇವ್ರ ಮೇಲೆ ದಾಳಿ ಮಾಡೋದು ಅಲ್ಲದೆ ಮತ್ತೇನಕ್ಕೆ ಗಲ್ಫ್ ಕಂಟ್ರೀಸ್ ಮೇಲೆ ದಾಳಿ ಮಾಡ್ತಾ ಇದೆ ಅಂತ ನಾವು ನೋಡೋದಾದ್ರೆ ಇರಾನ್ ಹೇಳೋದ್ರ ಪ್ರಕಾರ ಸೊ ನಾವಿಲ್ಲಿ ಸೆಲ್ಫ್ ಡಿಫೆನ್ಸ್ ಅನ್ನ ಮಾಡ್ಕೊಳ್ತಾ ಇದೀವಿ ಅಂಡ್ ಈ ಗಲ್ಫ್ ರೀಜನ್ಸ್ ಏನು ಕಂಟ್ರೀಸ್ ಇದಾವೆ ಆ ಕಂಟ್ರಿವನ್ನ ನಾವು ಟಾರ್ಗೆಟ್ ಮಾಡ್ಕೊಂಡು ನಾವು ಇಲ್ಲಿ ಏನು ದಾಳಿಯನ್ನ ಮಾಡ್ತಾ ಇಲ್ಲ, ಅದರ ಬದಲಾಗಿ ಅಲ್ಲಿ ಏನು ಗಲ್ಫ್ ಕಂಟ್ರೀಸ್ ಅಲ್ಲಿ ಅಮೆರಿಕದ ನೆಲೆಗಳೇನಿದಾವೆ, ಮಿಲಿಟರಿ ಬೇಸ್ಗಳೇನಿದಾವೆ, ಅವುಗಳನ್ನ ಟಾರ್ಗೆಟ್ ಮಾಡ್ಕೊಂಡು ನಾವು ಮಿಸೈಲ್ ಅಥವಾ ಡ್ರೋನ್ ದಾಳಿಯನ್ನ ಮಾಡ್ತಾ ಇರೋದು ಅಂತಾನೆ ಹೇಳ್ತಾ ಇದ್ದಾರೆ. ಏನಕ್ಕಂತಂದ್ರೆ ಈ ಒಂದು ಗಲ್ಫ್ ರೀಜನ್ ಅಲ್ಲಿ ಅಮೆರಿಕ ಮತ್ತೆ ಇಸ್ರೇಲ್ಗೆ ಸಂಬಂಧಿಸಿದಂತಹ ಒಂದು ಮಿಲಿಟರಿ ಬೇಸ್ ಗಳನ್ನೋದಿದಾವೆ, ಆ ಒಂದು ಮಿಲಿಟರಿ ಬೇಸ್ ಗಳನ್ನ ಕೂಡ ಯೂಸ್ ಮಾಡಿಕೊಂಡು ಅಮೆರಿಕ ಇಸ್ರೇಲ್ ಈ ಒಂದು ಇರಾನ್ ನ ಮೇಲೆ ದಾಳಿಯನ್ನ ಮಾಡ್ತಾ ಇದಾವೆ. ಅದಕ್ಕೋಸ್ಕರ ಅಮೆರಿಕ ಮೇಲೆ ಇರಾನ್ ದಾಳಿ ಮಾಡಬೇಕು ಅಂತಂದ್ರೆ ತುಂಬಾ ದೂರದ ದೇಶ ಅದಾಗಿರೋದ್ರಿಂದ ಅಷ್ಟು ದೂರ ಹೋಗೋ ತನಕ ಇರ್ತಕ್ಕಂಥ ಒಂದು ಮಿಸೈಲ್ಗಳು ಇರಾನ್ ನ ಬಳಿ ಇಲ್ಲ. ಅದಕ್ಕೋಸ್ಕರ ಅಲ್ಲಿ ನಿಯರ್ ಬೈ ಇರ್ತಕ್ಕಂಥ ಮಿಲಿಟರಿ ಬೇಸ್ ಗಳ ಮೇಲೆ ಟಾರ್ಗೆಟ್ ಅನ್ನ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಮಿಲಿಟರಿ ಬೇಸ್ ಗಳನ್ನ ನೋಟಿಸ್ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಆ ನಿಯರ್ ಬೈ ರೀಜನ್ ಅಲ್ಲಿ ಇರ್ತಕ್ಕಂಥ ಈಗ ಫಾರ್ ಎಕ್ಸಾಂಪಲ್ ಕತಾರ್ ನಲ್ಲಿ ಅಮೆರಿಕಾಗೆ ಸಂಬಂಧಿಸಿದಂತಹ ಉಡೈಡ್ ಏರ್ ಬೇಸ್ ಒಂದಿದೆ, ಬಹ್ರೇನ್ ನಲ್ಲಿ US ನೇವಿ 5th ಫ್ಲೀಟ್ ಇದೆ, ಮತ್ತೆ ಕುವೈತ್ ನಲ್ಲಿ ಅಮೆರಿಕದ ಒಂದು ವಾಯು ನೆಲೆಗಳಿದಾವೆ. ಇವನ್ನೆಲ್ಲ ಟಾರ್ಗೆಟ್ ಮಾಡ್ಕೊಂಡು ಗಲ್ಫ್ ರೀಜನ್ ಅಲ್ಲಿ ಇರ್ತಕ್ಕಂಥ ಮಿಲಿಟರಿ ಬೇಸ್ ಗಳ ಮೇಲೆ ಇರಾನ್ ಅನ್ನೋದು ಅಟ್ಯಾಕ್ ಮಾಡ್ತಾ ಇದೆ. ಇರಾನ್ ಮಾಡ್ತಾ ಇರೋ ಅಟ್ಯಾಕ್ ಇಂದ ಒಂದು ಓನ್ಲಿ ಮಿಲಿಟರಿ ಬೇಸ್ ಗಳು ಅಷ್ಟೇ ಹಾನಿ ಆಗ್ತಾ ಇದೆ ಅಂದ್ರೆ ಇಲ್ಲ, ಅಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಒಂದು ನಾಗರಿಕ ಪ್ರದೇಶಗಳಲ್ಲಿ ಕೂಡ ಈ ಮಿಸೈಲ್ ಗಳು ಡ್ರೋನ್ ಗಳು ಹೋಗಿ ಹಿಟ್ ಆಗ್ತಾ ಇದೆ. ಏರ್ಪೋರ್ಟ್ ಗಳಿಗೆ ಆಗಿರ್ಬೋದು, ಮತ್ತೆ ಇವತ್ತು ರೀಸೆಂಟ್ ಆಗಿ ಸೌದಿ ಅರೇಬಿಯಾದಲ್ಲಿ ಇರ್ತಕ್ಕಂಥ ಒಂದು ಏನು ಅನಿಲ ಶೇಖರಣಾ ಘಟಕದ ಮೇಲೆ ಅರಾಮ್ಕೋ ಅನ್ನೋ ಯಾವುದೋ ಒಂದು ಘಟಕದ ಮೇಲೆ ಕೂಡ ಹಿಟ್ ಆಗಿದೆ ಮಿಸೈಲ್ ಹೋಗಿ ಅಂತಾನೆ ಹೇಳ್ಬೋದು. ಅಂಡ್ ಇದರಿಂದ UAE ಅಲ್ಲಿ ಇರ್ತಕ್ಕಂಥ ಕೆಲವು ನಾಗರಿಕರು ಕೂಡ ಸಾವನ್ನಪ್ಪಿದ್ದಾರೆ ಅಂತ ವರದಿಗಳು ಬರ್ತಾ ಇದೆ. ಇದಕ್ಕೆ ಪ್ರತೀಕಾರವಾಗಿ ಗಲ್ಫ್ ರಾಷ್ಟ್ರಗಳೇನಾದ್ರು ಮತ್ತೆ ಇರಾನ್ ನ ಮೇಲೆ ಏನಾದ್ರು ಪ್ರತೀಕಾರವನ್ನ ತೀರಿಸ್ಕೊಳ್ತಾವ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಇದಕ್ಕೊಂದು ಆಡ್ ಆನ್ ಆಗಿ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಯುರೋಪಿಯನ್ ರಾಷ್ಟ್ರಗಳು ಕೂಡ ನಾವು ಅಮೆರಿಕದ ಜೊತೆ ನಿಂತ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಈಗ ಬೆಂಬಲವನ್ನು ಕೂಡ ಸೂಚಿಸಿದ್ದಾರೆ.
ಅಮೆರಿಕ ಏನ್ ಮಾಡಿದೆ ಅಂತಂದ್ರೆ ಇರಾನ್ನ ಸುತ್ತಮುತ್ತ ಇರತಕ್ಕಂತಹ ಒಂದು ಗಲ್ಫ್ ಕಂಟ್ರೀಸ್ ಜೊತೆ ಒಂದು ಆರ್ಥಿಕ ಮತ್ತೆ ಭದ್ರತಾ ಒಪ್ಪಂದಗಳನ್ನ ಮಾಡ್ಕೊಂಡಿದೆ. ಅಂಡ್ ಅಲ್ಲಿರ್ತಕ್ಕಂಥ ಒಂದು ಗಲ್ಫ್ ರೀಜನ್ ಅಲ್ಲಿ ತನ್ನ ಒಂದು ಹಿಡಿತವನ್ನ ಇಟ್ಕೊಂಡಿದೆ. ಇದಕ್ಕೆ ಕೆರಳಿರತಕ್ಕಂತಹ ಇರಾನ್ ಏನ್ ಮಾಡ್ತಾ ಇದೆ ಅಂತಂದ್ರೆ ಆ ಒಂದು ಮಿಲಿಟರಿ ಬೇಸ್ ಗಳನ್ನ ಅಟ್ಯಾಕ್ ಮಾಡ್ತಾ ಇದೆ. ಯಾಕಂತಂದ್ರೆ ಅಮೆರಿಕದ ಒಂದು ಪ್ರಾಬಲ್ಯ ಅಲ್ಲಿದೆ ಅಂತಂದ್ರೆ ಇರಾನ್ನ ಪ್ರಾಬಲ್ಯ ಅನ್ನೋದು ಕಡಿಮೆ ಆಗ್ಬಿಡುತ್ತೆ. ಅದಲ್ಲದೆ ಅವರು ಈ ಒಂದು ಮಿಲಿಟರಿ ಬೇಸ್ ಗಳನ್ನ ಅವರ ದೇಶದಲ್ಲಿ ಅಲ್ಲಿ ನೆಲೆಯನ್ನು ಇಟ್ಕೊಳ್ಳೋದು ಇರಾನ್ನ ಸುತ್ತಮುತ್ತ ಇಟ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತಂದ್ರೆ ಇರಾನ್ನ ಒಂದು ಶತ್ರು ಬಂದು ಪಕ್ಕದಲ್ಲಿ ಇದ್ದಂಗೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಫಸ್ಟ್ ಟಾರ್ಗೆಟ್ ಮಾಡಿಕೊಂಡು ಈ ಒಂದು ಬೇಸ್ ಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ ಇರಾನ್ ಅಂತಾನೆ ಹೇಳ್ಬೋದು. ಈ ಒಂದು ಗಲ್ಫ್ ರೀಜನ್ ಅಲ್ಲಿ ಶಿಯಾ ಮತ್ತೆ ಸುನ್ನಿ ನಾಯಕತ್ವದ ಒಂದು ರಾಜಕೀಯ ಕೂಡ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇರಾನ್ ನಲ್ಲಿ ಇರ್ತಕ್ಕಂತಹ ಒಂದು ಶಿಯಾ ನಾಯಕತ್ವ ಪ್ಲಸ್ ಸೌದಿ ಅರೇಬಿಯಾದಲ್ಲಿ ಇರ್ತಕ್ಕಂತಹ ಸುನ್ನಿ ನಾಯಕತ್ವದ ಮಧ್ಯೆ ಒಂದು ರಾಜಕೀಯ ಮತ್ತೆ ಧಾರ್ಮಿಕವಾದ ಒಂದು ಪೈಪೋಟಿ ಅನ್ನೋದು ತುಂಬಾ ದಶಕಗಳಿಂದ ಇದೆ. ಸೊ ಅದು ಇವಾಗ ಇನ್ನೂ ಸ್ವಲ್ಪ ರೈಸ್ ಆಗೋ ಚಾನ್ಸಸ್ ಕೂಡ ಆಗ್ತಾ ಇದೆ. ಏನಕ್ಕಂತಂದ್ರೆ ಈಗ ಇರಾನ್ ಸುಪ್ರೀಂ ಲೀಡರ್ ಏನು ಈ ಒಂದು ದಾಳಿಯಲ್ಲಿ ಹತನಾಗಿರೋದ್ರಿಂದ ಅಲ್ಲಿ ಯಾರ ಒಂದು ಕಂಟ್ರೋಲ್ ಅನ್ನೋದು ಜಾಸ್ತಿ ಇರುತ್ತೆ ಅನ್ನೋದು ಕೂಡ ಈಗ ಒಂದು ಪೈಪೋಟಿಗೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಇರಾನ್ ಏನ್ ಮಾಡಿದೆ, ಇರಾನ್ ಮೇಲೆ ದಾಳಿ ಆಗಿರೋದ್ರಿಂದ ಅಲ್ಲಿರ್ತಕ್ಕಂಥ ಸ್ಟ್ರೈಟ್ ಆಫ್ ಹಾರ್ಮುಜ್ ಏನು ಇದೆ ಒಂದು ಟ್ರಾನ್ಸ್ಪೋರ್ಟ್ ಮಾರ್ಗ ಏನಿದೆ, ಸೊ ಅದನ್ನ ಬಂದ್ ಮಾಡಿದೆ. ಅದರಿಂದ ಏನಾಗ್ತಾ ಇದೆ, ಪ್ರಪಂಚದಾದ್ಯಂತ ಒಂದು ಸಪ್ಲೈ ಚೈನ್ ಏನಿತ್ತು ತೈಲವನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ರು, ಅದೊಂದು ಪ್ರಪಂಚದ ಮಾರುಕಟ್ಟೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ಅದರಿಂದ ಏನಾಗುತ್ತೆ ಅಂತಂದ್ರೆ ಈ ತೈಲ ಬೆಲೆ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂಡ್ ಷೇರು ಮಾರುಕಟ್ಟೆ ಕೂಡ ಇದರಿಂದ ಕುಸಿಯೋದಕ್ಕೆ ಚಾನ್ಸಸ್ ಇದೆ, ಜಾಸ್ತಿ ಕುಸಿಯುತ್ತೆ ಅಂತಾನೆ ಹೇಳ್ಬೋದು. ಏನಕ್ಕಂತಂದ್ರೆ ಒಂದು ಜಿಯೋ ಪಾಲಿಟಿಕಲ್ಲಿ ಒಂದು ಅನ್ಸರ್ಟನಿಟಿ ಇದೆ ಅಂತಂದ್ರೆ ಅದು ಒಂದು ಮಾರ್ಕೆಟ್ಗೆ ಒಂದು ಇಂಪ್ಯಾಕ್ಟ್ ಆಗುತ್ತೆ. ಅದರಿಂದ ತುಂಬಾ ಡೌನ್ ಆಗುತ್ತೆ ಮಾರ್ಕೆಟ್ ಅಂತಾನೆ ಹೇಳ್ಬೋದು. ಅಂಡ್ ಇದರಿಂದ ಅಲ್ಲಿರ್ತಕ್ಕಂಥ ಗಲ್ಫ್ ರೀಜನ್ ಅಲ್ಲಿ ಇರ್ತಕ್ಕಂಥ ಸುಮಾರಷ್ಟು ದೇಶಗಳಲ್ಲಿ ವಿಮಾನ ಪ್ರಯಾಣಗಳು ವ್ಯತ್ಯಯ ಆಗಿದೆ ಅಂತಾನೆ ಹೇಳ್ಬೇಕು. ಒಂದು ಟೆಂಪ್ರರಿ ಈಗ ಏರ್ಪೋರ್ಟ್ ಗಳು ಕೂಡ ಕೆಲಸ ಮಾಡ್ತಾ ಇಲ್ಲ. ಅವರು ಏನು ಅಲ್ಲಿ ಸ್ಕೆಡ್ಯೂಲ್ ಆಗಿರ್ತಕ್ಕಂಥ ಎಲ್ಲಾ ವಿಮಾನಗಳನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಈ ಒಂದು ಇರಾನ್ನ ಯುದ್ಧದಿಂದ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನು ಮುಚ್ಚಿರೋದ್ರಿಂದ ಭಾರತಕ್ಕೆ ಏನಾಗುತ್ತೆ ಅಂತಂದ್ರೆ ಭಾರತ ಒಂದು ಏನ್ ತೈಲವನ್ನ ಆಮದು ಮಾಡ್ಕೊಳ್ತಾ ಇತ್ತು, ಸೊ ಆಮದು ವೆಚ್ಚ ಅನ್ನೋದು ಜಾಸ್ತಿ ಆಗುತ್ತೆ. ಅಂಡ್ ಅದಲ್ಲದೆ ಅಲ್ಲದೆ ಈ ಒಂದು ರೀಜನ್ ಅಲ್ಲಿ ಅಂತಂದ್ರೆ ಗಲ್ಫ್ ರೀಜನ್ ಅಲ್ಲಿ ಯಾರೆಲ್ಲ ಭಾರತೀಯರು ಲಕ್ಷಾಂತರ ಭಾರತೀಯರು ಕೆಲಸಗಳನ್ನ ಮಾಡ್ತಾ ಇದ್ರು ಅಂತವ್ರಿಗೆ ಒಂದು ಭದ್ರತೆಯ ಆತಂಕ ಕೂಡ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಫೈನಲಿ ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಬೇಕು ಅಂತಂದ್ರೆ ಅಮೆರಿಕ ಇಸ್ರೇಲ್ಗೆ ಇರಾನ್ನ ಮೇಲೆ ತನ್ನ ಸಂಪೂರ್ಣ ಕಂಟ್ರೋಲ್ ಬರೋ ತನಕ ಅವರು ಒಂದು ಸಂಪೂರ್ಣವಾಗಿ ಈ ಯುದ್ಧವನ್ನ ಸ್ಟಾಪ್ ಮಾಡೋ ಸಾಧ್ಯತೆಗಳಂತೂ ಕಾಣಿಸ್ತಾ ಇಲ್ಲ. ಅಂಡ್ ಮತ್ತೊಂದು ಇರಾನ್ ಈಗ ಏನು ಡಿಸಿಷನ್ ಅನ್ನ ತಗೊಳ್ತಾ ಇದೆ ಅದನ್ನ ನೋಡ್ತಾ ಇರೋದಾದ್ರೆ ಈಗ ನಾವೆಂಗೋ ಹೋಗ್ತಾ ಇದೀವಿ, ನಮ್ಮ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಗಲ್ಫ್ ಕಂಟ್ರೀಸ್ ಅನ್ನ ಕೂಡ ನಾಶಪಡಿಸೇ ಹೋಗ್ತೀವಿ ಅನ್ನೋ ಒಂದು ಮೈಂಡ್ ಸೆಟ್ ಅನ್ನ ಇಟ್ಕೊಂಡು ಅವ್ರು ದಾಳಿಯನ್ನ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈಗ ಅವ್ರು ಮಾಡ್ತಿರೋದು ಒಂದು ಅಗ್ರೆಷನ್ ಆಗಿರ್ಬೋದು ಅಥವಾ ಅವ್ರು ಅಟ್ಯಾಕ್ ಮಾಡ್ತಿರೋದು ಗಲ್ಫ್ ಕಂಟ್ರೀಸ್ ಮೇಲೆ ಒಂದು ದಿಕ್ಕನ್ನ ತೋರಿಸುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಕಾದು ನೋಡ್ಬೇಕು ಇನ್ನು ಎಷ್ಟು ದಿನಗಳ ಕಾಲ ಇದು ಹಿಂಗೆ ಮುಂದುವರಿಯುತ್ತೆ. ಅಂಡ್ ಹೀಗೇನು ಬೇರೆ ದೇಶಗಳ ಸುಮ್ಮನೆ ಸ್ಟೇಟ್ಮೆಂಟ್ ಗಳನ್ನ ಪಾಸ್ ಮಾಡಿದ್ದಾರೆ, ನಾರ್ತ್ ಕೊರಿಯಾ ಆಗಿರ್ಬೋದು ಅಥವಾ ಚೈನಾ ರಷ್ಯಾ, ಅವರು ಇಫ್ ಇನ್ ಕೇಸ್ ಏನಾದ್ರು ಯುದ್ಧಕ್ಕೆ ಬರ್ತಾರಾ ಅಥವಾ ಬೇರೆ ದೇಶಕ್ಕೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾರ ಅನ್ನೋದನ್ನ ಇನ್ನು ಕೆಲವು ದಿನಗಳು ಕಾದ್ರೆ ಅದ್ರ ಬಗ್ಗೆ ನಮಗೆ ಅಭಿಪ್ರಾಯ ಒಂದು ಮೂಡುತ್ತೆ ಅಂತಾನೆ ಹೇಳ್ಬೋದು. ಇದಿಷ್ಟು ಇರಾನ್ ಏನಕ್ಕೆ ಒಂದು ಗಲ್ಫ್ ಕಂಟ್ರೀಸ್ ಮೇಲೆ ದಾಳಿಯನ್ನ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸೋದ್ರ ಸಣ್ಣ ಪ್ರಯತ್ನ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗಾಗಿ ಕ್ರಿಯೇಟಿವ್ ಕೋಡ್ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.